ಎಲ್ಲಾ ಬುರುಡೆ ಇಲ್ಲಿ ಎಲ್ಲಾ ಬುರುಡೆ. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಪ್ರಯೋಗ ಫೇಲ್ ಆಗಿದೆ. ಬುರುಡೆ ಗ್ಯಾಂಗ್ನ ಸದಸ್ಯೆ ಸುಜಾತಾ ಭಟ್ ಕಟ್ಟಿದ್ದಂಥ ಅಡಗೋಲಜ್ಜಿ ಕಥೆಗಳು ಸುಳ್ಳು ಅನ್ನೋದು ತನಿಖೆಯಲ್ಲಿ ಸಾಬೀತಾಗಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅನನ್ಯ ನಾಪತ್ತೆ ಕೇಸ್ನ ಕ್ಲೋಸ್ ಮಾಡಿದ್ದಾರೆ. ಈ ಮಧ್ಯೆ ಬುರುಡೆ ಗ್ಯಾಂಗ್ ಸದಸ್ಯರ ತನಿಖೆಗೆ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಧರ್ಮಸ್ಥಳದ ಬುರುಡೆ ಪ್ರಕರಣ. ನೇತ್ರಾವತಿ ತಟದಲ್ಲಿ ನೂರಾರು ಶವಗಳಿವೆ ಅಂತ ಮಾಸ್ಕ್ ಮ್ಯಾನ್ ಬಿಟ್ಟ ಬಂಡಲನ್ನೇ ನಂಬಿದ್ದ ಎಸ್ಐಟಿ ಎಷ್ಟು ಹುಡುಕಿದ್ರೂ ಬುರುಡೆಗಳು ಮಾತ್ರ ಸಿಕ್ಕಿರ್ಲಿಲ್ಲ. ಇದುವರೆಗೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಂಡಿಲ್ಲ. ಸದ್ಯ ಬುರುಡೆ ಮ್ಯಾನ್ ಜೈಲಲ್ಲಿದ್ದು ಉಳಿದ ಆರೋಪಿಗಳ ವಿರುದ್ಧದ ತನಿಖೆಗೆ ಕೋರ್ಟ್ ನವೆಂಬರ್ 12ರವರೆಗೆ ತಡೆ ನೀಡಿದೆ. ನೋಟಿಸ್ ಜಾರಿಗೊಳಿಸಿ ಆಕ್ಷೇಪಣೆ ಸಲ್ಲಿಸುವಂತೆಯೂ ಸೂಚನೆ ನೀಡಿದೆ. ಈ ನಡುವೆ ದೂರುದಾರೆ ಸುಜಾತಾ ಭಟ್ ಹೇಳಿದ್ದೆಲ್ಲ ಹಸಿ ಸುಳ್ಳು ಅನ್ನೋದು ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಸುಜಾತಾ ಭಟ್ ಕಟ್ಟಿದ್ದ ಅನನ್ಯ ಕತೆಗೆ ಕ್ಲೈಮ್ಯಾಕ್ಸ್. ದೂರು ನೀಡಿದ್ದು ಸುಳ್ಳು, ಸುಜಾತಾ ಭಟ್ ತಪ್ಪೊಪ್ಪಿಗೆ. ಧರ್ಮಸ್ಥಳದ ಬುರುಡೆ ವೃತ್ತಾಂತ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಶುಭಂ ಹೇಳುವುದು ಬಾಕಿ ಇದೆ. ಈ ನಡುವೆ ಅನನ್ಯ ಭಟ್ ನಾಪತ್ತೆ ಕೇಸ್ ತನಿಖೆ ಕ್ಲೋಸ್ ಆಗಿದೆ. ದೂರುದಾರೆ ಸುಜಾತಾ ಭಟ್ ಕಟ್ಟಿದ್ದ ಅನನ್ಯ ಕಥೆಯನ್ನ ಮುಕ್ತಾಯಗೊಳಿಸಿ ಎಸ್ಐಟಿ ಹಿಂಬರಹ ನೀಡಿದೆ. ಅನನ್ಯ ಕಾಣೆಯಾಗಿದ್ದು ಕಟ್ಟುಕತೆ ಅಂತ ಸುಜಾತಾ ಭಟ್ ತಪ್ಪೊಪ್ಪಿಕೊಂಡಿದ್ದು ದೂರು ಅರ್ಜಿ ವಿಲೆ ಮಾಡಲಾಗಿದೆ ಅಂತ ಎಸ್ಐಟಿ ಅಧಿಕಾರಿಗಳು ಹಿಂಬರಹ ಕಳುಹಿಸಿದ್ದಾರೆ. ನೀವು 2025 ಜುಲೈ 15ರಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನೀಡಿದ ದೂರು ಅರ್ಜಿಯನ್ನು ಎಸ್ಐಟಿ ಕಚೇರಿಗೆ ವರ್ಗಾಯಿಸಿಕೊಂಡು ಕೂಲಂಕುಷವಾಗಿ ನಿಮ್ಮನ್ನು ವಿಚಾರಣೆ ಮಾಡಿದ್ದು, ದೂರು ಅರ್ಜಿಯ ವಿಚಾರಣೆ ಸಮಯ ನೀವು ನನಗೆ ಅನನ್ಯ ಭಟ್ ಎಂಬ ಮಗಳು ಇರುವುದಾಗಲಿ, ಆಕೆ MBBS ಓದುತ್ತಿರುವುದಾಗಲಿ, ಧರ್ಮಸ್ಥಳದಲ್ಲಿ ಕಾಣೆಯಾಗಿರುವುದಾಗಲಿ, ನಾನು ಕೋಲ್ಕತ್ತಾದ CBI ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿರುವುದಾಗಲಿ ಸಂಪೂರ್ಣ ಸುಳ್ಳು ಆಗಿರುತ್ತದೆ. ಉಡುಪಿಯ ತನ್ನೂರಿನ ಪಿತ್ರಾರ್ಜಿತ ಆಸ್ತಿಯನ್ನ ನನ್ನ ಸಂಬಂಧಿಕರು ನನಗೆ ತಿಳಿಸದೆ ಧರ್ಮಸ್ಥಳ ಟ್ರಸ್ಟ್ಗೆ ಮಾರಾಟ ಮಾಡಿದ್ರಿಂದ ನ್ಯಾಯ ಪಡೆಯಲು ಹೀಗೆ ಮಾಡಿರುತ್ತೇನೆ. ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಟಿ ಜಯಂತ್, ಮಟ್ಟಣ್ಣನವರ್, ತಿಮರೋಡಿ ಸೇರಿ ಹಲವರು ನನ್ನ ಮೇಲೆ ಒತ್ತಡ ತಂದು ಸುಳ್ಳು ಹೇಳಿಸಿದ್ದಾರೆ ಅಂತ ಸುಜಾತಾ ಭಟ್ ಕಟ್ಟಿದ್ದ ಅಡುಗಲಜ್ಜಿ ಕತೆಗಳು ಸುಳ್ಳು ಅಂತ ಎಸ್ಐಟಿ ಹಿಂಬರಹ ಪತ್ರದಲ್ಲಿ ತಿಳಿಸಿದೆ. ಒಟ್ಟಾರೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ರಹಸ್ಯ ಪ್ರಕರಣದಲ್ಲಿ ತಾವೇ ತೋಡಿದ ಗುಂಡಿಯಲ್ಲಿ ಬುರುಡೆ ಗ್ಯಾಂಗ್ ಬಿದ್ದಂತಾಗಿದೆ. ಶ್ರೀ ಕ್ಷೇತ್ರ ವಿರುದ್ಧ ಮಾಡಿದ್ದ ಷಡ್ಯಂತ್ರಗಳು ಬಯಲಾಗಿದ್ದು ಬುರುಡೆ ಗ್ಯಾಂಗ್ ಕಂಗಾಲಾಗಿದೆ. ಬಂಧನ ಭೀತಿಯಿಂದ ತಪ್ಪಿಸಿಕೊಳ್ಳಲು ಕೊನೆಯ ಅಸ್ತ್ರ ಎಂಬಂತೆ ತನ್ನೆಲ್ಲಾ ಬತ್ತಳಿಕೆಗಳನ್ನ ಪ್ರಯೋಗಿಸುತ್ತಿದೆ. ಇವತ್ತು ವಿಠಲಗೌಡ ಹಾಗೂ ನವೆಂಬರ್ 3ರಂದು ತಿಮರೋಡಿ, ಮಟ್ಟಣ್ಣನವರ್, ಟಿ ಜಯಂತ್ ಹಾಗೂ ಎಸ್ಐಟಿ ವಿಚಾರಣೆಯಿಂದ ವಿನಾಯಿತಿ ಸಿಕ್ಕಂತಾಗಿದೆ. ಸದ್ಯ ನವೆಂಬರ್ 12ರವರೆಗೆ ತನಿಖೆಗೆ ಮಧ್ಯಂತರ ತಡೆಯಾಜ್ಞೆ ನೀಡಿರುವ ನ್ಯಾಯಾಲಯ ಬಳಿಕ ಏನು ತೀರ್ಮಾನ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸತ್ತ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.